ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಂತ ಅಂದ್ಕೋತೇನೆ. ನಾನು ಆರಾಮಾಗಿದ್ದೇನೆ. ನಾನಿವತ್ತು ನೀರು ದೋಸೆ ಮಾಡ್ಕೋತಿದ್ದೇನೆ ಬೆಳಿಗ್ಗೆಗೆ. ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಜೊತೆಗೆ ಲೈಕ್ ಎಲ್ರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ಎಲ್ರಿಗೂ ಧನ್ಯವಾದಗಳು. ಜೊತೆಗೆ ಸಪೋರ್ಟ್ ಮಾಡ್ತಿರುವ ಎಲ್ಲ ನನ್ನ ಗೆಳೆಯ ಗೆಳತಿಯರಿಗೆ ಧನ್ಯವಾದಗಳು. ಆರ್ ಕೆ ಅವರೇ, ನೀರು ದೋಸೆ ಹೇಗೆ ಮಾಡೋದು? ಆರ್ ಕೆ ಅವರು ನೀರು ದೋಸೆ ಅಂದರೆ ಏನು ಅಂತ ಮೊನ್ನೆ ಕೇಳಿದಾಗಿತ್ತು ಯಾವುದೋ ಲೈವಲ್ಲಿ. ಸೊ ನೀರು ದೋಸೆ ಮಾಡೋದು ಹೀಗೆ, ಇದಕ್ಕೆ ನೀರು ದೋಸೆ ಅಂತ ಹೇಳ್ತಾರೆ. ನನಗೆ ತುಂಬ ಇಷ್ಟ ಮಂಗಳೂರು ಫುಡ್ಡು. ಮನೆಗೆ ಗೆಸ್ಟ್ ಬಂದಿದ್ದರು. ಹಾಗೆ ಅವ್ರ ಜೊತೆ ತಿರುಗಾಡಕ್ಕೆ ಹೋಗುವಾಗ ಒಂದು ಬೆಳಗಿನ ಇದು ಪ್ರಕೃತಿಯ ರಮಣೀಯ ನೋಟ. ಸ್ವಲ್ಪ ಮಂಜು ಕಮ್ಮಿ ಆಗಿತ್ತು, ಹಾಗಾಗಿ ಹೀಗೆ ಕಾಣ್ತಿದೆ. ಇನ್ನು ಮಂಜೆಲ್ಲ ಇರ್ತಿದ್ರೆ ನಮಗೆ ಇಷ್ಟು ದೂರ ವಿಡಿಯೋ ಕ್ಯಾಪ್ಚರ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಗದ್ದೆಲ್ಲ ಕೆಳಗೆ ಗದ್ದೆ ಕಾಣ್ತಿದೆ, ಗದ್ದೆನೂ ಪಕ್ಕ ಬರ್ತಾ ಇರಲಿಲ್ಲ. ಗೆಸ್ಟ್ದು ಪಿಕ್ ತೆಗೆದಿಲ್ಲ, ಬೇಡ ಹೇಳಿದರು. ನಾನಿವತ್ತು ಬಟ್ಟೆ ಒಗಿಲಿಕ್ಕೆ ಹೊಳೆಗೆ ಹೋಗಿದ್ದೆ. ನಮ್ಮ ಪೀಕು ಇದ್ದಾನಲ್ವಾ, ಒಪ್ಪ ನನಗೆ ಸಾಕು ಮಾಡಿದ್ದಾನೆ. ಇವತ್ತು ಬಟ್ಟೆ ನೆಲ್ಕೊಂಡು ಹೋಗೋದು, ಆಟಾಡೋದು, ತೊಳೆದ ಬಟ್ಟೆಗೆ ಮರಳು ಬೀಳೋ ಹಾಗೆ ಓಡಾಡ್ತಿದ್ದ. ಅಂತೂ ಇಂತೂ ತುಂಬ ಉಪದ್ರ ಮಾಡ್ತಿದ್ದ. ನೋಡಿ ಅವನ ಆಟ ಖುಷಿನ ಇವತ್ತು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಖುಷಿ ಪಡ್ತಿದ್ದ. ಇವತ್ತು ಬಟ್ಟೆ ಈಗ ಲಾಸ್ಟ್ ಇಯರ್ ಹೊಳೆಯಲ್ಲಿ ಬಟ್ಟೆ ವಾಶ್ ಮಾಡಿದ ಮೇಲೆ ಇವತ್ತು ನಾನು ಫಸ್ಟ್ ಟೈಮ್ ಬಂದಿದ್ದು. ಯಾಕೆಂತ ಹೇಳಿದರೆ ಮಳೆ, ತುಂಬ ಟೈಮ್ ಮಳೆ ಇದ್ದ ಕಾರಣ ಕಲ್ಲಿರಲಿಲ್ಲ. ಕಲ್ಲು ಹಾಕಿದ್ದಾರೆ ಈಗ. ಇಲ್ಲಿ ನಮ್ಮ ಮನೆ ಪಕ್ಕದವರು ತುಂಬ ದಿನದಿಂದ ಅವರಿಗೆ ಟಾರ್ಚರ್ ಮಾಡ್ತಿದ್ದೆ, ಕಲ್ಲು ಹಾಕಿ. ಬಟ್ಟೆ ವಾಶ್ ಮಾಡಲಿಕ್ಕೆ ನನಗೆ ಖುಷಿ ಆಗೋದು. ಹೊಳೆಯಲ್ಲಿ ಬೇಗ ಬಟ್ಟೆ ಒಗ್ದಾಗ್ತದೆ ಮತ್ತು ತುಂಬ ನೀಟಾಗಿ ಬಟ್ಟೆ ಒಗಿಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಹೊಳೆಗೆ ಬಟ್ಟೆ ಒಗಿಲಿಕ್ಕೆ ನಾನು ಆಲ್ಮೋಸ್ಟ್ ಬರ್ತೇನೆ. ಮತ್ತೆ ಕೂಡ ಸಾಧ್ಯ ಆಗಲಿಲ್ಲ ಅಂತ ಹೇಳಿದರೆ ವಾಷಿಂಗ್ ಮಿಷಿನಿಗೆ ಹಾಕ್ತೇನೆ ಅಷ್ಟೇ. ಜೋರು ಮಾಡಿದರೆ ಇಲ್ಲಿ ತನಕ ಓಡ್ತಿದ್ದ, ಮತ್ತೆ ತಿರುಗಿ ಬರ್ತಿದ್ದ. ಅಂತೂ ಇಂತೂ ಇವತ್ತು ತುಂಬ ಉಪದ್ರ ಮಾಡ್ದ. ಇವತ್ತು ತೋಟಕ್ಕೆ ಹೋಗಿದ್ವಿ. ತೋಟದಲ್ಲಿ ಇರುವೆ ಒಂದು ನೋಡಿ, ಒಂದು ಕಚ್ಚಿದ್ರೇ ಉರಿ ಇಷ್ಟು ಇರುವೆ ಇತ್ತು. ಅದು ನೋಡಿದ ಕಾರಣ ನನಗೆ ಕಚ್ಚಲಿಲ್ಲ. ನೋಡೋದೆಲ್ಲಾದರೂ ಕಾಲಿಡ್ತಿದ್ರೆ ಸರಿ ಕಚ್ಚುತ್ತಿತ್ತು ನನಗೆ. ತುಂಬ ಉರಿ. ಈ ಇರುವೆಗೆ ನಿಮ್ಮಲ್ಲಿ ಏನು ಹೇಳ್ತಾರೆ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ. ಜೊತೆಗೆ ಇವತ್ತು ತೋಟದಲ್ಲಿ ಉದ್ದ ಕೈ ಶರ್ಟ್ ಹಾಕದ ಕಾರಣ ಇದೊಂದು ನೋಡಿ, ತುರಿಕೆ ಸೊಪ್ಪು. ಅಂಗೈಗೆ ಮುಟ್ಟಿದರೆ ಎಂತ ಆಗಲ್ಲ, ಬಿಟ್ಟು ಸ್ಕಿನ್ನಿಗೆ ತಾಗಿದರೆ ದೇವ್ರೆ, ತುರಿಸಿ ಕೈಯೆಲ್ಲ ಹೇಗಾಗಿದೆ ನೋಡಿ. ದಪ್ಪ ಆಗಿದೆ ನನ್ನ ಕೈಯೆಲ್ಲ. ಅದು ಮುಟ್ಟಿದಲ್ಲೆಲ್ಲ ತುರಿಸೋದೆ. ಇವತ್ತು ಉದ್ದ ಕೈ ಶರ್ಟ್ ಹಾಕದ ಕಾರಣ ಇದೊಂದು ಕಿತಾಪತಿ ಆಯಿತು ತೋಟದಲ್ಲಿ. ಜೊತೆಗೆ ತೋಟದ ಕೆಲಸ ಮುಗಿಸಿ ಹುಲ್ಲು ಕಡ್ದೀವಿ. ಗಂಗಮ್ಮನಿಗೆ ತಗೊಂಡು ಹೋಗೋಣ ಅಂತ. ಹುಲ್ಲು ತುಂಬ ಒಣಗಿದೆ. ಈಗ ಮಳೆ ಎಲ್ಲ ಹೋದ ಕಾರಣ ಬಿಸಿಲಿಗೆ ಹುಲ್ಲು ತಗೊಂಡು ಮನೆಗೆ ಬಂದೆ. ಹಾಗೆ ಗಂಗಮ್ಮನ ಕಟ್ಟಿದ್ದೆ, ಕರ್ಕೊಂಡು ಬರೋಣ ಅಂತ ಹೋದೆ. ಗಂಗಮ್ಮ ವೆಯ್ಟ್ ಮಾಡ್ತಾ ಇದ್ಲು ಮನೆಗೆ ಎಷ್ಟೊತ್ತಿಗೆ ಹೋಗೋದು ಅಂತ. ಹಾಗೆ ಗಂಗಮ್ಮನ ಕರ್ಕೊಂಡು ಮನೆಗೆ ಬಂದೆ. ಗಂಗಮ್ಮನಿಗೆ ಹುಲ್ಲು ತಂದಿದ್ದೆ ಅಲ್ವ, ಹುಲ್ಲು ಸಹ ಹಾಕಿ ಒಳಗೆ ಗಂಜಿ ನೀರು ಇಟ್ಟುಬಿಟ್ಟೆ. ಗಂಗಮ್ಮನ ಹೊಟ್ಟೆ ಒಳಗೊಂದು ಸಣ್ಣ ಪಾಪು ಇದೆ ಅಲ್ವ, ಹಾಗಾಗಿ ಈಗ ಸ್ವಲ್ಪ ಜಾಸ್ತಿ ತಿನ್ನಲಿಕ್ಕೆಲ್ಲ ಕೊಡಬೇಕಾಗಿ ಬರುತ್ತೆ. ಹಾಗಾಗಿ ಕೊಟ್ಟೆ. ಈವ್ನಿಂಗ್ ಆಗಿತ್ತು. ತುಂಬ ಕಂಬಳಿ ಹುಳು ನಮ್ಮ ಹಂಚಿದ ಮೇಲೆಲ್ಲ. ಹಾಗಾಗಿ ಯಜಮಾನರು ಕಂಬಳಿ ಹುಳಕ್ಕೆ ಮದ್ದು ಬಿಟ್ಟರು. ಉಳಿದ ಕೆಲವು ಈ ಹುಲ್ಲಿಗೆ ಮದ್ದು ಸಹ ತಂದಿದ್ದರು. ಮಗನಿಗೊಂದು ಇಂಟ್ರೆಸ್ಟ್, ಈ ಕೆಲಸ ನಾನು ಮಾಡ್ತೇನೆ ಅಂತ. ಹಾಗಾಗಿ ಅವನು ಕೂಡ ಕೆಲಸದಲ್ಲಿ ಬೇಕಾದ ಕೆಲಸನ ಮಾಡಲ್ಲ. ಈ ಮಕ್ಕಳು ಯಾವುದಾಗಲ್ಲ ಅದೇ ಮಾಡಬೇಕನ್ನೋ ಹಠ. ನಮ್ಮ ಮನೆಯಲ್ಲಿ ನಿಮಗೆ ಬೀನ್ಸ್ ಗಿಡ ಸಣ್ಣದಿರುವಾಗ ತೋರಿಸಿದ್ದೆ ನಾನು. ಈಗ ನೋಡಿ ಹೂ ಬಿಟ್ಟಿದೆ.
ಬೀನ್ಸ್ ಬಳ್ಳಿಯಲ್ಲೆಲ್ಲ ಹೂ ಬಿಟ್ಟಿದೆ. ಇನ್ನೊಂದು ಕೆಲವೇ ದಿನದಲ್ಲಿ ಬೀನ್ಸ್ ಆಗೋಕ್ಕೆ ಶುರು ಆಗುತ್ತೆ. ಹಾಗೆ ಇದೊಂದು ಉತ್ತರಿ ಹೂ, ಉತ್ತರಿ ಟೈಮಿಗೆ ಆಗೋ ಹೂ. ನಮಗೆ ಉತ್ತರಿ ಹಬ್ಬಕ್ಕೆ ಈ ಹೂ ಬೇಕೇ ಬೇಕು. ಫುಲ್ ಮೊಗ್ಗಾಗಿದೆ. ಇದಕ್ಕೆ ಡೈಲಿ ಮಾವ ನೀರು ಹಾಕ್ತಾಯಿದ್ದಾರೆ. ಹಾಗಾಗಿ ಚಂದ ಮೊಗ್ಗು ಬಿಟ್ಟಿದೆ. ನಮ್ಮ ಉತ್ತರಿ ಹಬ್ಬ ಡಿಸೆಂಬರ್ ಫಸ್ಟ್ ವೀಕಲ್ಲೆಲ್ಲ ಬರುತ್ತೆ. ಆಗ ಇವು ಬೇಕೇ ಬೇಕು, ಉತ್ತರಿ ಹಬ್ಬದ ಹೂ ಅಂತ. ಜೊತೆಗೊಂದು ಡೇಲಿಯ ಸಹ ಚಂದದ್ದು ಆಗಿತ್ತು. ನನ್ನ ಈ ಮಿನಿ ಲಾಗು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.